ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಶನಿಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪಾತಾಳಕ್ಕೋದ್ರೂ ಶನಿದೇವ ಮಾತ್ರ ಶನಿಕಾಟ ಕೊಡೋದಂತೂ ತಪ್ಪಲ್ಲ. ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ವಿಡಿಯೋನ ಪೂರ್ತಿ ನೋಡಿ, ಕೊನೆಗೆ ಪರಿಹಾರನೂ ಕೊಡ್ತೀನಿ. ನೋಡಿ, ಈ ಅರ್ಧಾಷ್ಟಮ ಶನಿಕಾಟ ನಡೆಯುವ ಸಂದರ್ಭದಲ್ಲಿ ಒಂದು 10% ಶನಿಕಾಟ ಇರುತ್ತೆ. ಪಂಚಮ ಶನಿಕಾಟ ನಡೆಯುವಾಗ ಸಂದರ್ಭದಲ್ಲಿ ಒಂದು 20% ಶನಿಕಾಟ ಇದ್ದೇ ಇರುತ್ತೆ. ಅರ್ಧಾಷ್ಟಮ ಶನಿಕಾಟ ನಡೆಯುವಾಗ ಒಂದು 30% ಶನಿಕಾಟ ಇದ್ದೇ ಇರುತ್ತೆ. ಅದೇ 7.5 7.5 ವರ್ಷ ಶನಿಕಾಟ ನಡೆಯುವ ಸಂದರ್ಭದಲ್ಲಿ 60 to 70% ಶನಿಕಾಟ ಇದ್ದೇ ಇರುತ್ತೆ. ಹೇಳ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ. ಈಗ 2016ನೇ ಇಸ್ವಿಯಿಂದ ಈ 2025ನೇ ಇಸ್ವಿ ಒಳಗಡೆ 2016, 2017, 2018, 2019, 2020, 2021, 2022, 2023, 2024, 2025 ಇಲ್ಲಿವರೆಗೂ ನೀವು ಈ ಧನಸ್ಸು ರಾಶಿಯವರಿಗೆ ಕೇಳಿ. ಧನಸ್ಸು ರಾಶಿ ಮೂಲಾ ನಕ್ಷತ್ರ, ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ. ಈ ಮತ್ತು ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರದವರಿಗೆ ಕೇಳ್ರಿ. 7.5 ಎಫೆಕ್ಟು 7.5 ವರ್ಷ ಶನಿಕಾಟ ಹೆಂಗಿತ್ತು ಅಂತ ಬಹಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಅವರು. ತುಂಬ ಚೆನ್ನಾಗಿ ಹೇಳ್ತಾರೆ. 100ಕ್ಕೆ ಒಂದು 70% ಆಫ್ ದಿ ಪೀಪಲ್ಸ್, 70 to 80% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ನೀವು ಕೇಳಿ 7.5 ವರ್ಷ ಶನಿಕಾಟ ಹೆಂಗಿತ್ತು ನಿಮಗೆ ಅಂತ ಕೇಳಿ. ಭಾಳ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅದಕ್ಕೆ ಹೇಳೋದು, ಅವ್ರವ್ರ ಬುಡಕ್ಕೆ ಬರೋವರೆಗೂ ಗೊತ್ತಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನು ಇವಾಗ ಈ ಮೀನರಾಶಿ ರೇವತಿ ನಕ್ಷತ್ರ, ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ, ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರಿಗೆ. ಇನ್ನು ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಮೇಷರಾಶಿ ಕೃತಿಕಾ ನಕ್ಷತ್ರದವರಿಗೆ ಕೇಳಿ. ಇವಾಗ 7.5 7.5 ವರ್ಷ 7.5 ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಹೇಗೆ ನಡೀತಿದೆ ಅಂತ ಕೇಳಿ ಅವ್ರಿಗೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಬೇಡಪ್ಪ ಅಂತಾರೆ. ಹೇಳ್ತಾ ಇದ್ದೀನಲ್ಲ, ಹಣಕಾಸಿನ ವಿಚಾರದಲ್ಲಿ ಟೈಟ್ ಮಾಡಾಕ್ತಾನೆ, ಸಾಲ ಬಾಧೆ ವಿಚಾರದಲ್ಲಿ ಸಮಸ್ಯೆ ಕೊಟ್ಬಿಡ್ತಾನೆ, ಕೊಟ್ಟಿರೋ ಹಣ ವಿಚಾರದಲ್ಲಿ ನೀವಿಸ್ಕೊಂಡು ಅವ್ರಿಗೆ ಕೊಡೋ ವಿಚಾರದಲ್ಲಿ, ಎಸ್ಪೆಷಲಿ ಅನಾರೋಗ್ಯದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ, ಆಮೇಲೆ ಬಿಸ್ನೆಸ್ ವ್ಯಾಪಾರ ಮಾಡುವ ವಿಚಾರದಲ್ಲಿ ಏರುಪೇರುಗಳು, ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು, ಇನ್ನೇನು ಮದುವೆ ಮಾತುಕತೆ ಲೆವೆಲ್ಲಿಗೆ ಬಂತು, ಸೆಟ್ ಆಯಿತು, ಕ್ಯಾನ್ಸಲ್. ಒಂದಲ್ಲ ಎರಡು ವಿಚಾರಕ್ಕಲ್ಲ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹೇಳ್ಬಾರ್ದು. ನರಳಿ 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 ಇಪ್ಪೆ ಮಾಡಾಕ್ಬಿಡ್ತಾನೆ ಖಂಡಿತವಾಗ್ಲು. 7.5 ವರ್ಷ ಶನಿ ಕಾಟ ಅವ್ರವ್ರ ಬುಡಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಶನಿ ಅಂದರೆ ಇಲ್ಲಿ ಕರ್ಮಕಾರಕ ಅಂತೀವಿ. ಪ್ರತಿ ರಾಶಿಗೂ 2.5 ವರ್ಷಕ್ಕೊಮ್ಮೆ ಶನಿ ಎಂಟ್ರಿ ಆಗೇ ಆಗ್ತಾರೆ. 2.5 ವರ್ಷಕ್ಕೆ. ಈ ನೋಡಿ, ಅದಕ್ಕೆ ಹೇಳ್ತಾ ಇರ್ತೀವಿ, ಕರ್ಮಗಳು. ಮನುಷ್ಯ ಅಂದಮೇಲೆ ಈ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ತಾರಾತಿಗಡಿ ಮಾಡೋದು, ಆಸೆಗಳು ದುರಾಸೆಗಳು, ಅದು ಬೇಕು ಇದು ಬೇಕು, ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಹಂಗಾಗಿ ಎಲ್ಲ ವಿಚಾರದಲ್ಲೂ
ಮನೆಯಲ್ಲೇ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅತ್ತೆನ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆನಿಗಾಗಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ. ಆ ಮಕ್ಕಳ ಮೇಲೆ ಕಿರಿಕಿರಿ, ಮಾವನ ಮೇಲೆ ಕಿರಿಕಿರಿ. ಆ ಒಂದಲ್ಲ ಎರಡಲ್ಲ, ಅಬ್ಬಬ್ಬಬ್ಬಬ್ಬ ಮನುಷ್ಯ ಮಾಡ್ಕೊಂಬಿಡ್ತಾನೆ. ಅದರದ್ದು ಎಫೆಕ್ಟು 7.5 ಟೈಮಲ್ಲಿ 7.5 ವರ್ಷ ಶನಿ ಕಾಟ ನಡೆಯೋ ಸಂದರ್ಭದಲ್ಲೇ ಬುಡಕ್ಕೆ ಬರುತ್ತೆ. ಖಂಡಿತವಾಗ್ಲು ಪಾತಾಳಕ್ಕೆ ಹೋದರೂ ಶನಿ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ 7.5 ವರ್ಷ ಶನಿ ಕಾಟ ನಡೀತೈತೆ ಅಂತಂದರೆ ನೀವೇನು ಪಾಸ್ಟು 10 ವರ್ಷ, ಒಂದು 12 ವರ್ಷ, 14 ವರ್ಷ ನೀವು ಹೆಂಗಿದ್ರಿ, ನ್ಯಾಯ ನೀತಿ ಧರ್ಮ ಸತ್ಯ ಮಾರ್ಗದಲ್ಲಿದ್ದರೋ ಅಧರ್ಮ ಮಾರ್ಗದಲ್ಲಿದ್ದರೋ, ಸುಳ್ಳು ಹೇಳಿದ್ರೋ, ಮೋಸ ಮಾಡಿದ್ರೋ, ವಂಚನೆ ಮಾಡಿದ್ರು, ಮಾಡಬಾರ್ದು ಮಾಡಿದ್ರು, ಈ ರೀತಿ ಆಸೆ ದುರಾಸೆ, ಇನ್ನೊಬ್ರಿಗೆ ನೋಯಿಸಿರೋದು, ಇನ್ನೊಬ್ರಿಗೆ ನೋವು ಕೊಟ್ಟಿರೋದು, ಇನ್ನೊಬ್ರಿಗೆ ಮೋಸ ಮಾಡಿರೋದು, ಅನ್ಯಾಯ ಮಾಡಿರೋದು, ಅವ್ರ ಜೊತೆ ಜಗಳಾಡಿರೋದು, ಹೆಂಗಂದ್ರಂಗೆ ಬೈದಿರೋದು, ಗಂಡನ ಬಿಟ್ಟೋಗಿರೋದು, ಹೆಂಡ್ತಿನ ಬಿಟ್ಟೋಗಿರೋದು, ಗಂಡನಿಗೆ ಮೋಸ ಮಾಡಿರೋದು, ಹೆಂಡ್ತಿಗೆ ಮೋಸ ಮಾಡಿರೋದು, ಮಕ್ಕಳಿಗೆ ಮೋಸ ಮಾಡಿರೋದು, ಅಪ್ಪ ಅಮ್ಮನಿಗೆ ಮೋಸ ಮಾಡಿರೋದು, ಅಣ್ಣ ತಮ್ಮ ಅಕ್ಕ ತಂಗಿಗೆ ಮೋಸ ಮಾಡಿರೋದು, ಸ್ನೇಹಿತರಿಗೆ ಫ್ರೆಂಡ್ಸಿಗೆ ಮೋಸ ಮಾಡಿರೋದು, ಹೊರಗಡೆ ಜನಗಳಿಗೆ ಅನ್ನೋನ್ ಪರ್ಸನ್ಗಳಿಗೆ ಮೋಸ ಮಾಡಿರೋದು, ಮಾಡಿದ ಕರ್ಮ 7.5 ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ಶನಿ ಬಿಡಲ್ಲ. ಕರ್ಮದಾತ ಶನಿ ಪಾಠ ಕಲಿಸ್ಲಿಕ್ಕೆ ಬರ್ತಾನೆ. ಇವಾಗ ಕೇಳಿ ಮೀನ ರಾಶಿಯವರಿಗೆ, ಮೇಷ ರಾಶಿಯವರಿಗೆ ಅಬ್ಬಬ್ಬಬ್ಬಬ್ಬ ಅಂತಾರೆ. ಇನ್ನು ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಕಾಟ ಕೇಳಿ. ಸಿಂಹರಾಶಿನರಿಗೆ, ಸಿಂಹರಾಶಿ ಉತ್ತರ ನಕ್ಷತ್ರ, ಸಿಂಹರಾಶಿ ಪುಬ್ಬ ಪೂರ್ವ ಪಾಲ್ಗುಣಿ ನಕ್ಷತ್ರ, ಸಿಂಹರಾಶಿ ಮಗ ನಕ್ಷತ್ರ. ಉದ್ಯೋಗದಲ್ಲಿ ವಿಲೆ 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 ಒದ್ದಾಡ್ತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಗಂಡ ಹೆಂಡತಿ ನಡುವೆ ವಿಚಾರದಲ್ಲಿ, ಅನಾರೋಗ್ಯದ ಸಮಸ್ಯೆ ವಿಚಾರದಲ್ಲಿ ಹೇಳಬಾರ್ದು. ಖಂಡಿತವಾಗ್ಲೂ ಅದರಲ್ಲೂ ಏನಾದರೂ ಶನಿ ಏನನ್ನ ನಿಮಗೆ ಈ ಲಗ್ನದಿಂದ, ಯಾವುದೇ ಲಗ್ನ ಆಗಿರಲಿ ಜಾತಕದಲ್ಲಿ, ಲಗ್ನದಿಂದ 12ನೇ ಮನೆಯಲ್ಲಿ ಏನನ್ನ ಇದ್ದುಬಿಟ್ರೆ, ಅದರದ್ದು ದಶಾ ಏನಾದರೂ ನಡೆದುಬಿಟ್ರೆ ಮುಗಿದೋಯ್ತು. ಆರಿಬಲ್ ಸಿಚುವೇಶನ್ಸ್ಗಳು. ಅದರಲ್ಲೂ ನಿಮಗೇನನ್ನ ಶನಿ ದಶೆ, ಶನಿ ಭುಕ್ತಿ ಏನಾದರೂ ನಡೀತಾ ಇದ್ದರೆ ವಿಚಿತ್ರ ಹಾರಿಬಲ್ಸ್ ಹೇಳಬಾರ್ದು. ಅದೇ ಏನಾದರೂ ನಿಮಗೆ ಧನುರ್ಲಗ್ನನೇ ಆಗಿ 2ನೇ ಮನೆಯ ಅಧಿಪತಿ, ತೃತೀಯಾಧಿಪತಿ, 11ನೇ ಮನೆ ತುಲಾರಾಶಿ ಲಾಭಸ್ಥಾನದಲ್ಲಿ ಇದ್ದು ಇದರದ್ದು ದಶಾ ಭುಕ್ತಿ ನಡೆದರೆ ಖಂಡಿತವಾಗ್ಲೂ ಒಳ್ಳೆ ಫಲ ಅಂತೂ ನೋಡ್ತೀರ ನೀವು. ಶನಿ ಕೆಟ್ಟದೊಂದೇ ಮಾಡಲ್ಲ, ಒಳ್ಳೆಯದು ಮಾಡೇ ಮಾಡ್ತಾನೆ. ನೀವು ಹೆಂಗಿರ್ತೀರ, ಕರ್ಮ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದು, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದು. ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಪರಿಹಾರ ಏನಪ್ಪ ಅಂದರೆ, ಶನೇಶ್ವರ ಸ್ವಾಮಿಗೆ ಶನಿವಾರದಂದು ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿರೋ ಎಳ್ಳೆಣ್ಣೆನ ತಂದು 1 ಸ್ಪೂನು ಪ್ರತಿ ಶನಿವಾರ ತಲೆಗೆ, ನೆತ್ತಿಗೆ, ಬ್ರಹ್ಮಸ್ಥಾನಕ್ಕೆ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿ ಹೆಚ್ಚಾಗಿ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.